ಅದಕ್ಕೆ ನನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. ನೀವೆಲ್ಲರಿಗೂ ಗೊತ್ತೇ ಇದೆ, ಈ ದಿನ ಬಣ್ಣಗಳನ್ನು ಹಾರಿಸಿ ಎಳ್ಳು ಬೆಲ್ಲ ತಿಂದು ಎಲ್ಲ ಅಣ್ಣಂದಿರು ಅವ್ರ ತಂಗಿದಿರ್ಗೆ ರಾಖಿ ಕಟ್ಬೇಕು. ಮನೆ ಮುಂದೆ ಎಲ್ಲಾರು ದೀಪ ಇಕ್ಕಿ ಸ್ಯಾಂಟಾ ಕ್ಲಾಸ್ ಬಂದು ದೀಪ ಅಂಟಿಸ್ತಾರೆ. ಈ ದಿನ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ನರೇಂದ್ರ ಮೋದಿ ಅವರು ಯುದ್ಧ ಮಾಡಿ ರಾವಣನ್ ಸಾಯಿಸಿ ಅಮೆರಿಕಾಗೆ ಸ್ವಾತಂತ್ರ್ಯ ತಂದ್ಕೊಟ್ರು. ಸೊ ಅದಕ್ಕೆ ನನ್ ಕಡೆ ನಿಮ್ಮೆಲ್ಲರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಚ ಕೊನೆಗೂ ಫೆಬ್ರವರಿ 14 ಬಂದೇ ಬಿಡ್ತ ಮಚ. ನಾನ್ ಈ ವರ್ಷನು ಸಿಂಗಲೇ ಮಚ. ಬಿಡ ಯಾಕ ಹುಡುಗಿ ತರ ಅಳ್ತಿಯಲ್ಲಿ ಮಚ. ನಾನ್ ಹುಡುಗಿಯಾರು ಉಟ್ಬಿಡ್ಬೇಕಾಯ್ತು ಮಚ. ಹುಡುಗ ಆಗಿರೋದ್ ಖುಷಿ ಪಡಲಿ. ಯಾಕ ಮಚ? ₹5 ರೋಸ್, ₹5 ಚಾಕ್ಲೇಟ್, ಟೆಡಿ ಬಾರ್ ಕೊಟ್ಬಿಟ್ಟು ಒಂದೆರಡು ಶಾರ್ಟ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ರೆ ನಿಂಗೆ. ಹ್ಞೂ ಮಚ, ಆದ್ರೂ ನಾನ್ ಸಿಂಗಲ್ ಅಲ್ಲ ಮಚ. ಸಿಂಗಲ್ ಆಗಿರೋದಕ್ಕೂ ಖುಷಿ ಪಡೋ. ಯಾಕ ಮಚ? ನೀನ್ ಚಾಕ್ಲೇಟ್ ದಿವಸ ಚಾಕ್ಲೇಟ್ ಕೊಟ್ಟು, ಟೆಡಿ ದಿವಸ ಟೆಡಿ ಕೊಟ್ಟು, ರೋಸ್ ದಿವಸ ರೋಸ್ ಕೊಟ್ಟು, ವ್ಯಾಲೆಂಟೈನ್ಸ್ ಡೇ ದಿವಸ ಬಾ ಆಚೆ ಹೋಗೋಣ ಅಂದ್ರೆ ಅವಳು ಏನಂತಾಳೆ? ನಮ್ಮ ಅಪ್ಪ ಬೈತವ್ರೆ ನನ್ನೆಲ್ಲೋ ಆಚೆ ಬಿಡಲ್ವಂತೆ, ನಮ್ಮ ಅಪ್ಪ ಬಂದ್ರು ಮಾಡ್ತಿಂತಾಳು ಅಂತ ಕಟ್ ಮಾಡ್ತಾಳೆ. ಮತ್ ನಮಗೆ ಹಿಂಗೆ ಬೆಸ್ಟು ಅಂತ್ಯ. ಮನೇಲಿ ನೋಡೋವರೆಗೂ ಹಿಂಗೆ ಬೆಸ್ಟು. ಲೋ ಮಚ್ಚ, ಧ್ರುವ ಸರ್ಜಾ ನೆಕ್ಸ್ಟ್ ಫಿಲಮ್ ಯಾವ್ದು? ಗುಡ್ ನೈಟ್. ಸಾರಿ, ಮಾರ್ಟಿನ್. ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಏನೋ ಅಲ್ಬೇಕಾ? ನಾಳೆ ನೋಡ್ಬೇಕಾ? ನಾಳೆಲ್ಲ ಇನ್ನು ಎಷ್ಟು ಕಷ್ಟಪಡ್ತಿ ಹೊಡಿರಿ ನಗರಿ ಊದಿರಿ ತುತ್ತೂರಿ, ಹೊಡಿರಿ ನಗರಿ ಊದಿರಿ ತುತ್ತೂರಿ. ಹಲೋ ಬರಲ್ವಾ? ಯಾರು? ನಾನ್ ಕಣೋ, ಲೀಫಾ. ಯಾ ಲೀಫಾ? ನೈಟ್ ಕ್ರೋಮಲ್ ನೋಡ್ತಿದ್ದಲ್ಲ, ಮಿಯಾ ಖಲೀಫಾ. ಓಯ್, ನೀನ್ ಯಾರು ಹೇಳಲಿ? ಹೇಳಿಲ್ವಾ ಲೀಫಾ? ಇವತ್ತು April 1 ಅಂತ ಗೊತ್ತು, ಬ್ಯಾಕ್ ಮುಚ್ಕೊಂಡು ಯಾರು ಹೇಳಲಿ? ನಾನ ಶಿಷ್ಯ. ಮಾಡಕ್ ಕೆಲ್ಸ ನಿಂಗೆ ಬೆಳಗ್ಗೆ ಫೋನ್ ಮಾಡ್ತಾ ತಿಂತ್ಯಾ? ನಿಂದೆಲ್ಲ ಏನಿಲ್ಲ ಶಿಷ್ಯ. ಬೆಳಗ್ಗೆ ನಾನು ನೀರಿಗೆ ಏಪ್ರಿಲ್ ಫುಲ್ ಮಾಡಿದೀನಿ. ನೀರ್ಗ? ಬೆಳಗ್ಗೆ ಹೀಟರ್ ಹಾಕ್ದೆ, ಸ್ನಾನ ಮಾಡಿಲ್ಲ. ಮತ್ತೆ ತಟ್ಟೆಗೆ ಅನ್ನ ಹಾಕ್ದೆ, ಊಟನೇ ಮಾಡಿಲ್ಲ. ಇದೆಲ್ಲ ಹಳೇದಾಗೈತ್ ಕಣ. ಯಾವ್ದೋ ಇನ್ನು ಚಪಾತಿ ತರಲಿ. ನೈಟ್ ನಿಮ್ ಅಪ್ಪಂಗ್ ಫೋನ್ ಹಾಕಿದ್ವಪ್ಪ. ನಮ್ಮ ಅಪ್ಪಂಗ ಫೋನ್ ಹಾಕ್ಬಿಟ್ಟು, ಅಂಕಲ್ ನಿಮ್ ಮಗ ತುಂಬಾ ಒಳ್ಳೆಯವನು, ಎಣ್ಣೆ ಸಿಗರೇಟ್ ಏನು ಮಾಡೋದೇ ಇಲ್ಲ ಅಂದೆ. ಅಷ್ಟೇ ತಾನೇ ಶಿಷ್ಯ, ಬೇರೆ ನಂದಿಲ್ಲ ತಾನೆ? ಅಷ್ಟೇ ಬ್ರೋ. ಶಬಾ ಸದ್ಯ. ಆಮೇಲೆ ಒಂದ್ ಹಾಫ್ ಅನ್ ಅವರ್ ಆಮೇಲೆ ಫೋನ್ ಹಾಕ್ಬಿಟ್ಟು, ಅಂಕಲ್ ಏಪ್ರಿಲ್ ಫುಲ್ ನಿಮ್ ಮಗ ಎಣ್ಣೆ ಸಿಗರೇಟ್ ಎಲ್ಲಾ ಮಾಡ್ತಾನೆ ಅಂದೆ. ನಿನ್ಗೇನೋ ಬಂದಿರೋದು, ಯಾಕೋ ನನ್ ನಿಂಗೆ ಅಯ್ಯೋ ಅನ್ಸ್ತ್ಯಾ? ಕೇಳ ಇಲ್ಲಿ, ನಿಮ್ ಅಪ್ಪ ನಂಬ್ಲೇ ಇಲ್ಲಪ್ಪ ನಮ್ ಮಾತ್ನ. ಓ ಹೌದಾ ಮಚ್ಚ? ಆಮೇಲೆ ಇನ್ನೇನು ತಾಳೆ ಅಂಕಲ್ ಪ್ರೂಫ್ ಐತೆ ಅಂದ್ಬಿಟ್ಟು ಫೋಟೋ ಕಳಿಸ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ. ಅಷ್ಟೇ ಅಲ್ಲ ಮಚ್ಚ, ಇವಾಗ ನಿಮ್ ಮನೆ ಕೆಳಗಡೆ ಇದೀನಿ. ನಮ್ ಮನೆ ಕೆಳಗಡೆ ಏನೋ ಮಾಡ್ತಿದ್ಯಾ? ನಿಮ್ಮ ಅಮ್ಮಂಗೆ ಏಪ್ರಿಲ್ ಫುಲ್ ಮಾಡ್ತೀನಿ. ನಮ್ಮ ಅಮ್ಮಂಗೆ ಏನೋ ಏಪ್ರಿಲ್ ಫುಲ್ ಮಾಡ್ತೀಯಾ? ಫಸ್ಟ್ ಆಗ್ಬಿಟ್ಟು ಆಂಟಿ ನಿಮ್ ಮಗ ತುಂಬಾ ಒಳ್ಳೆನು, ಒಂದ್ ಹುಡುಗಿ ಸೋಸ ಮಾಡಲ್ಲ ಅಂತೀನಿ. ಆಮೇಲೆ ಆಂಟಿ ಏಪ್ರಿಲ್ ಫುಲ್ ಅನ್ಬಿಟ್ಟು ನಿಂದೌದು ಫೋಟೋ ತೋರಿಸ್ತೀನಿ. ನನ್ನ ಮಕ್ಕಳು ಒಂದೊಂದಲ್ಲ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಗೊತ್ತು. ಮಚ, ಯಾಕೋ ನೀನ್ ಅವಾಗ ಒಂಥರ ಆಡ್ತೀಯಾ? ಯಾವ ತರ ಆಡ್ತೀನೋ ಕೋಡೆ? ಈ ತರ ಮಚ. ನಾನು ಹೆಣ್ಣಾಗ್ಬೇಕು ಅಷ್ಟೇ. ಅಂದ್ರೆ ನನ್ನನ್ನ ಗಂಡಸು ಅಂತ ಗುರುತಿಸೋ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ. ಹಲೋ ಮಚಾ. ಹೇಳ ಮಚಾ. ಮಚಾ, ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನನ್ನ ನಂಬರ್ ಕೊಟ್ಬಿಡು ಅವಳಿಗೆ. ನಾಳೆ ಕ್ಲಾಸ್ ಬತ್ತಿಯಲ್ಲ, ಅಲ್ಲೇ ಮಾತಾಡ್ಕೊಳ್ಳ ಬಿಡು. ಓಕೆ. ಅದೇ ಮಚಾ, ಒಂದ್ ₹500 ಇದೆ. ಹಲೋ. ಅದೇ ಮಚಾ, ಊಟ ಆಯ್ತಾ? ಮಚಾ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೋಳಿ ಸಾರು. ಓ, ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚಾ? ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚಾ, 500 ಇಸ್ಕೊಂಡಿದ್ದಲ್ಲ. ಹಲೋ. ಮತ್ತೆ ಮಚ್ಚ, ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸ್ತೈತೆ. ಅದೇ ಮಚ್ಚ, 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚ್ಚ, ನಾಳೆ ಬರ್ತೀನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ. ಏನಾಯ್ತು ನಿಂಗೆ? ಹಿಂಗೆ ಸ್ವಲ್ಪ ಟೆನ್ಷನ್. ಯಾಕೋ? ಏನ್ ವಿಷಯಕ್ಕೂ ಟೆನ್ಷನ್ ನಿಂಗೆ? ಎಣ್ಣೆ ಬಾಟ್ಲು ಖಾಲಿ ಆಗ್ಬಿಡೈತೆ. ನಾಚಿಕೆ ಆಗಲ್ವಾ ನಿಂಗೆ? ಎಣ್ಣೆ ಹೊಡಿತೀನಿ ಅಂತಿದ್ಯಾ? ನಾಚಿಕೆ ಅಂತಕ್ಕೆ? ನಾನ್ ಬಟ್ಟೆ ಬಿಚ್ಕೊಂಡ ಕುಡಿತೀನಿ. ಬಟ್ಟೆ ಎಲ್ಲ ಹಾಕೊಂಡು ಆರಾಮಾಗಿ ಕುತ್ಕೊಂಡ್ ಕುಡಿತೀನಿ. ನೋಡಿ, ಎಣ್ಣೆ ನಿನ್ನ ಇಷ್ಟು ಹಾಳು ಮಾಡಿದ್ದೆ, ಎಲ್ಲದಕ್ಕೂ ಉಲ್ಟಾ ಸಹ ಜವಾಬ್ ಕೊಡ್ತೀಯ. ನೀನ್ ಯಾವಾಗ ಎಣ್ಣೆ ಹೊಡ್ತಿದ್ಯಾ? ಇಲ್ಲ.
ಆಯ್ತು ನಾನು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಪ್ಪ. ಒಂದ್ ಕಡೆ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ, ಇನ್ನೊಂದ್ ಕಡೆ 50 ರೂಪಾಯಿಗೆ 10 ಬಾಟ್ಲು ಲೆಮನ್ ಜ್ಯೂಸ್ ಕೊಡ್ತಾವ್ರೆ. ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ? ನಾನ್ ಲೆಮನ್ ಜ್ಯೂಸೇ ತಗೊಂತೀನಿ. ಎಣ್ಣೆ ತಗೊಂಡ್ಬಿಟ್ಟು ನನ್ ಬಾಡಿ ನಾನೇ ಕಾಲ್ ಮಾಡ್ಕೊಂಡ್ಲಿ. ನೋಡ್ದ ಲೆಮನ್ ಜ್ಯೂಸ್ ನಿನ್ ತಲೆ ಎಷ್ಟು ಹಾಳ್ ಮಾಡಿದೆ. ನೀನು ಉಲ್ಟಾ ಸೀದಾ ಜವಾಬ್ ಕೊಡ್ತಾ ಇದೀಯ. ಇವಾಗ ಯಾರಾದ್ರೂ 50 ರೂಪಾಯಿಗೆ 50 ಬಾಟ್ಲು ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು. ಅದನ್ನ ತಗೊಂಡ್ಬಿಟ್ಟು ನಾವು 50 ರೂಪಾಯಿ ಒಂದ್ ಬಾಟ್ಲಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡ್ಬೇಕು. ನೀನು ನಿನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ. ಇವಾಗ ನಾನ್ ಬೆಸ್ಟಾ ನೀನ್ ಬೆಸ್ಟಾ? ಹಲೋ ಮಚ್ಚ, 500 ಅಕೌಂಟಿಗೆ ಹಾಕು. 500 ರೂಪಾಯಿ ಎಲ್ಲ ಇಲ್ಲ ನನ್ನ ಹತ್ರ. ಓಹ್ ಪರವಾಗಿಲ್ಲ ಮಚ್ಚ, 100 ಇದ್ರು ಅಕೌಂಟಿಗೆ ಹಾಕು. 50 ರೂಪಾಯಿ ಐತೆ ನನ್ನ ಹತ್ರ, ಹಾಕು. ಆದ್ರೆ ಮೈನಸ್ ಅಲ್ಲಿ ಐತೆ. ಸರಿ ಮಚ್ಚ, ಒಂದ್ ಕೆಲ್ಸ ಮಾಡು, ಯಾರ್ದಾದ್ರೂ ಹೋಗ್ಬಿಟ್ಟು ಕಷಾನ ತೆರ್. ಹಲೋ ಹಲೋ ಸರ್, ನಿಮ್ ಮಾಲ್ ಬಂದಿದೆ. ಹಾ ಓಕೆ, ಅಲ್ಲೇ ಮಾಮೂಲಿ ಜಾಗದಲ್ಲಿ ಇಟ್ಬಿಡಿ. ಅಕ್ಕಪಕ್ಕ ಯಾರು ಪೊಲೀಸ್ ಅವರು ಇಲ್ಲ ತಾನೆ? ಸರ್, ಅಮೆಜಾನಲ್ಲಿ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಚೆ ಬುಕ್ ಮಾಡಿದ್ರಲ್ಲ, ಅದ್ ತಂದಿದೀನಿ. ಅದನ್ನ ಕೊಡಕ್ಕೆ ಪೊಲೀಸ್ ಅವ್ರ ಅಂತ ಬೇರೆ ನೋಡ್ಬೇಕಾ? ಕೋಡೆಗೆ ಬಾಲ್ ಯಾರೋ ನೀನು ಕ್ಲೀನ್ ಆಗಿ ಹೇಳಿ ಪಾರ್ಸಲ್ ಬಂದೈತೆ ಅಂತ. ಅದೇನ್ ಮಾಲ್ ಬಂದೈತೆ ಅನ್ನೋದು? ಸಾರಿ ಸರ್, ನಮ್ಮ ಮನೆ ಶ್ರೀರಾಮ್ಪುರ ಅಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಚಿಕ್ಕ ಮುಚ್ಕಾಡಲ್ಲಿ ಮನೆ ಕೊಟ್ಬಿಟ್ಟೋಗೋ. ಓಕೆ ಸರ್. ಸರ್ ಪೇಮೆಂಟ್ ಅವರೇ ಮಾಡ್ತಾರೆ, ಕೊಟ್ಬಿಟ್ಟೋಗಲಿ. ಬೋಸ್ ಹುಡುಗಿ ನಿಂಗೆ ಹೇಳಿಲ್ವ ಅವರೇ ಕೊಡ್ತಾರೆ ಅಂತ? ಮಾಲ್ ಮಂಜು ನೀವಾ? ಎಲ್ಲಿ ಕ್ಲೀ ಮಾಲು? ಅಣ್ಣ ಅಲ್ಲೇ ಮಾಮೂಲಿ ಇಕ್ಬಿಡಿ ಅಣ್ಣ. 5,000 ಬ್ಯಾಲೆನ್ಸ್ ಪೇಮೆಂಟ್. ಅಣ್ಣ ಇವಾಗ ಮಾಡ್ತೀನಿ ಅಣ್ಣ, ನಿಮ್ಗೆ ಬೇಗ ಮಾಡು. ಓಣ. ಅಯ್ಯೋ, ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ? ಹಲೋ ಅಣ್ಣ, ನಿಮ್ ಫೋನ್ ಪೇ ನಂಬರ್ ಹೇಳಿ. 9343 ತಿಗ ಕೊಟ್ಟ ಮಗು 0101. ಅಣ್ಣ ಆಯ್ತು ಪೇಮೆಂಟ್. ಸರ್ ಇದೇನು 500 ರೂಪಾಯಿ ವಿ ಶೇಪ್ ಕಾಚಕ್ಕೆ 500 ರೂಪಾಯಿ ಮಾಡ್ಬಿಟ್ಟಿದ್ದೀರಾ? ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ? ನೀವ್ ಕೇಳಿದ್ರಿ ನಾನು ಕೊಟ್ಟೆ. ತಿಕ್ಕ ಮನುಷ್ಯನ್ ಕಾಸು ವಾಪಸ್ ಹಾಕೋ. ಸರ್ ಪೇಮೆಂಟ್ 500 ರೂಪಾಯಿ ಇಟ್ಕೊಂಡು ಮಿಕ್ಕಿ 400 ವಾಪಸ್ ಹಾಕಲಿ. ಸರ್ ಇರ್ಲಿ ಬಿಡಿ ಸರ್. ಏನ್ ಇರ್ಲಿ ಬಿಡಿ? ಸರ್ ಇರ್ಲಿ ಪರವಾಗಿಲ್ಲ ಬಿಡಿ ಸರ್. ಏನೋ ಇರ್ಲಿ ಪರವಾಗಿಲ್ಲ. ಹಲೋ ಇವ್ನ ಜಿನ ಬಡಿಯಾ. ಹಲೋ ತಿಕ್ಕ ಮುಗಿನ ಕಾಸು ಹಾಕೋ ಪೌಡೆ. ಯಾಕೋ ಯಾವ ಕಾಸಲ್ಲಿ? ನೀನ್ 5,000 ಹಾಕೋ ಫಸ್ಟ್. ನಿಮಗ್ ಬಂದ್ಬಿಡ್ತಾ ಫೋನು? ಮಾಡ್ತೀನಿ ಇವಾಗ. ನಿಮ್ ಫೋನ್ ಪೇ ನಂಬರ್ ಹೇಳಿ. 2343 ಬಿಸ್ಲು ಜಾಸ್ತಿ ಕುಡಿ ನೀರು. ಅಣ್ಣ ಮಾಡ್ತೀನಿ ಒಂದ್ 5 ನಿಮಿಷ. ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವನೇ ಎತ್ಕೊಂಡು ಹೋಗ್ಬಿಡ್ತೀನಿ. ಮಾಡ್ತೀನಿ. ಈ ಡೆಲಿವರಿ ಗೋಳಿ ಮಗನ್. ಹಲೋ ಸರ್, ನಿಮ್ ವಿಷಯ ಕಷ ನಿಮ್ ಮಗನ್ ಕೈ ಕೊಟ್ಟಿದ್ದೀನಿ. ಪೌಡೆ ಬ್ಯಾಗ್ ಮುಚ್ಕೊಂಡು ಫಸ್ಟ್ ಕಾಸು ಹಾಕಲಿ. ಇರ್ಲಿ ಬಿಡಿ ಸರ್, ಟಿಪ್ಸ್ ಅಂತ ಇಟ್ಕೊಂತೀನಿ. ಟಿಪ್ಸ್ ಅಂತ ಇಟ್ಕೊಳಕ್ಕೆ 40 ರೂಪಾಯಿ ಕೆಟ್ಟೋಯ್ತೇನಾ? 4,500 ಕಣ. ಇರ್ಲಿ ಬಿಡಿ ಸರ್. ನೀನ್ ಕಾಸು ಕೊಡ್ಲಿಲ್ಲ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸನೇ ತೆಗಿಸ್ಬಿಡ್ತೀನಿ ನೋಡು. ಸರ್ ನಾನೇ ಕೆಲಸ ಬಿಡ್ತೀನಿ ಸರ್, ಇವತ್ತೇ ನನ್ನ ಲಾಸ್ಟ್ ಡೇ. ಅದು ಅಲ್ಲದೆ ನಿಮ್ದೇ ಲಾಸ್ಟ್ ಆರ್ಡರ್. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಸರ್ ಹೋಗಕ್ ಮುಂಚೆ ಒಂದ್ ವಿಷಯ, ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವರಿಂದ ನಿಮ್ ಮಗನ್ನೇ ಗುರಾಯಿಸ್ತವನೆ. ನನ್ನ ಮಕ್ಕಳು ಒಂದೊಂದಲ್ಲ. ಸರ್ ಹೇಳಿ, ಯಾವಾಗ ಮಾಡ್ತೀರಾ ಪ್ರಮೋಷನ್? ನಿನ್ ಯಾಕೆ ಪ್ರಮೋಷನ್ ಮಾಡುವ? ಸರ್ ನೀವ್ ನಂಗೆ ಮೆಸೇಜ್ ಮಾಡಿದ್ರಲ್ಲ, ನಾಳೆ ಆಫೀಸ್ ಬೇಗ ಬಂದ್ಬಿಡು, ಪ್ರಮೋಷನ್ ಇರುತ್ತೆ ಅಂತ. ಪರಮೇಶ್ ಇರ್ತಾರೆ ಸಿಇಒ. ನಿನ್ ಟೈಮ್ ಕರೆಕ್ಟ್ ಆಫೀಸ್ ಬರಕ್ ಹೇಳ್ತಾ ಇದ್ರು. ಮೆಸೇಜ್ ಓದಕ್ ಬರಲ್ಲ. ಓಡಲೆ ನೀನ್ 10th ಪಾಸ್ ಆಗಿದ್ಯಾ ಇಲ್ವಾ ನೀನು? ನಿನ್ ಕೈಲಿ ಬೈಸ್ಕೊಳಕ್ ನಾನು ರಾತ್ರಿ ಎಲ್ಲ ಎದ್ ಕೆಲಸ ಮಾಡಿಲ್ಲ ಇಲ್ಲಿ. ರಾತ್ರಿ ಎಲ್ಲ ಎದ್ ಯಾವಾಗ ಮಾಡಿದ್ದು ಕೆಲಸ ನೀನು? ಅದೇ ಸರ್, ರಾತ್ರಿ ಎಲ್ಲ ಎದ್ದಿ ಕೆಲಸ ಮಾಡಿಲ್ಲ ಇಲ್ಲಿ ಅಂತ ಹೇಳಿದ್ ನಾನು. ನಿಮ್ಗೆ ಕಿವಿ ಸ್ವಲ್ಪ ಕ್ಯೂಡ್ ಅನ್ಸುತ್ತೆ. ಶಟ್ ಅಪ್ ಯು ಇಡಿಯಟ್. ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ನೀನು. ಕ್ಲೈಂಟ್ಸ್ ಎಲ್ಲ ಬಂದ್ ಕಂಪ್ಲೇಂಟ್ ಮಾಡ್ತಾವ್ರ ನಿನ್ ಮೇಲೆ. ಏನಂತ ಕಂಪ್ಲೇಂಟ್ ಮಾಡ್ತಾವ್ರೆ? ಕರೆಕ್ಟ್ ಪ್ರಾಜೆಕ್ಟ್ ಕೊಡಲ್ಲ, ಬಾಯ್ ಬಂದಾಗ ಮಾತಾಡ್ತಾರೆ ಕ್ಲೈಂಟ್ ಗಳ ಹತ್ರ. ನಾನೇನ್ ಮಾತಾಡ್ತೆ? ಕ್ಲೈಂಟ್ ಮೊನ್ನೆ ಗೂಬೆ ನನ್ ಮಗ ಅಂದಂತೆ. ಅದು ನಾನ್ ಅಂದಿಲ್ಲ ಸರ್, ನಾನ್ ಕೇಳಿದವ್ನ. ಗೂಬೆ ನನ್ ಮಗನೇನೋ ನೀನು ಅಂತ. ಅವ್ನು ಇಲ್ಲ ಅನ್ಬೇಕಾಯ್ತು. ಅವ್ನ್ ಸುಮ್ನೆ ನನ್ನೇ ಗುರಾಯಿಸ್ತವನೆ ಬೇವರ್ಸಿ ತರ. ಗೂಬೆ ನನ್ ಮಗ ತಾನೆ ಅವನು. ನಿನ್ನಂತವ್ನಿದ್ರೆ ಆಫೀಸ್ ಉದ್ದ. ನಂಗ್ ಬರೋ ಕೋಪಕ್ಕೆ ಇವಾಗಲೇ ನಿನ್ ಕೆಲ್ಸದಿಂದ ಓಡಿಸ್ಬಿಡ್ಲಾ ಅನ್ಸ್ತದೆ. ನಿಮ್ಮ ಅಪ್ಪ ಬಂದ್ರೆ ಓಡ್ಸಕ್ ಆಗಲ್ಲ ನನ್ನ. ಯಾಕಂದ್ರೆ ನಿಮ್ಮ ಅಪ್ಪ ಈ ಆಫೀಸ್ಗೆ HR ಅಲ್ವಲ್ಲ ಸರ್, ನೀವ್ HR. ನೀವ್ ಬೇಕಾದ್ರೆ ಓಡಿಸ್ಬೋದು ನನ್ನ. ಅಪ್ಪ ದೇವ್ರೆ, ಎಂತ ಗೋಳಿ ಮಗನ್ ಹೈರ್ ಮಾಡ್ಕೊಂಡ್ಬಿಟ್ನಪ್ಪ. ಮೆಸೇಜ್ ಓದಕ್ ಬರಲ್ಲ, ನೆಟ್ ಮಾತಾಡಕ್ ಬರಲ್ಲ, ಕೆಲ್ಸ ಕ್ಲೀನ್ ಆಗಿ ಮಾಡಲಿ. ಏನು? ಓಕೆ ಬಾಸ್, ಓಕೆ ಅಂದೆ.